ಬೆಳಗಿನ ತಿಂಡಿ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡಿದ್ದೆ. ಈಗ ತಾನೇ ಕಾಫಿನೂ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಟೈಮೇ ಆಗಲ್ಲ ಬೆಳಗಿನ ಹೊತ್ತು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ಇವತ್ತು ಸಂಜೆ ಆಗಲೇ 4 ಗಂಟೆ ಆಗಿದೆ. ಇವಾಗ ನಾನು ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ನಾನು ನಮ್ಮಕ್ಕ ನಮ್ಮ ಅವರೆಲ್ಲ. ಯಾಕಪ್ಪ ಅಂದರೆ ನಮ್ಮ ದೊಡ್ಡಕ್ಕ ಅಂದರೆ ನಮ್ಮ ಮನೆಯವರ ಅಣ್ಣನ ಹೆಂಡ್ತಿ ದೊಡ್ಡವರು, ಅವರಿಗೆ ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಗಿದೆ. ಹಾಗಾಗಿ ಶಿವಮೊಗ್ಗ ಮ್ಯಾಕ್ಸಲ್ಲಿ ಅವ್ರನ್ನ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸಂಜೆ ಆಗಿದೆ. ಅವ್ರಿಗೆ ಇವಾಗ ನೆನ್ನೆಯಿಂದನೂ ICU ಎಲ್ಲ ಇಟ್ಟಿದ್ರು, ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಹಂಗಾಗಿ ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿ ನಮ್ಮ ಮಾವನ ಮಗ ಸೊಸೆ ಇದ್ದಾರೆ. ನನ್ನ ಮಗಳು ಇವಾಗ ಸ್ಕೂಲಿಂದ ಬರೋ ಟೈಮ್ ಆಯಿತು. ನಮ್ಮ ಮನೆಯವ್ರ ಆಫೀಸಿಂದ ಲೇಟ್ ಇನ್ನೂ ಬರೋದು. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಒಂದು ಅರ್ಧ ಗಂಟೆ ಬೇಗ ಬಂದುಬಿಡಿ. ಮತ್ತೆ ಬಂದುಬಿಟ್ಟು ಅಳ್ತಾಳೆ. ಯಾಕಂದರೆ ನಾನು ಅವಳನ್ನೆಲ್ಲೋ ಬಿಟ್ಟು ಹೋಗಿ ರೂಢಿ ಇಲ್ಲ, ಅವಳಿಗೂ ಕೂಡ ರೂಢಿ ಇಲ್ಲ. ಹಂಗಾಗಿ ನಾನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಏನು ಮಾಡೋದು, ಅನಿವಾರ್ಯ ಹೋಗಲೇಬೇಕು. ಹಂಗಾಗಿ ನಮ್ಮ ಮನೆಯವ್ರಿಗೆ ಬರೋಕ್ಕೆ ಹೇಳಿದ್ದೀನಿ, ಬೇಗ ಅವಳು ಬಸ್ ಬರೋಕ್ಕಿಂತ ಮುಂಚೆ ಬಂದುಬಿಡಿ ಅಂತ. ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಧೈರ್ಯವಾಗಿ ಹೊರಟಿದ್ದೀನಿ. ಏನಿಲ್ಲ, ಬಂದರೆ ಅಳ್ತಾಳೆ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲೂ ಬಿಟ್ಟು ಹೋಗಿಲ್ವಲ್ಲ, ಹಂಗಾಗಿ ನನಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಶಿವಮೊಗ್ಗ ಹೋಗಬೇಕು. ಎಲ್ಲ ಕೆಲಸ ಎಲ್ಲ ಆಯಿತು. ಸಂಜೆ ದೀಪನೂ ಹಚ್ಚಾಯಿತು. ಟೀ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೊರಡೋದು ಅಂತ. ಆಮೇಲೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಂಗಾಗಿ ಬೇಗ ಕೆಲಸ ಎಲ್ಲ ಆಯಿತು. ರೆಡಿಯಾಗಿದ್ದೀನಿ. ಬನ್ನಿ. ಅಲ್ಲೋದ್ಮೇಲೆ ವೀಡಿಯೋಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಹಂಗಾಗಿ ಸಂಜೆ ದೀಪನೂ ಹಚ್ಬಿಟ್ಟೆ. ನಾನು 4 ಗಂಟೆಗೆ ಹಚ್ಚಿದ್ದೀನಿ. ಕೆಲಸ ಎಲ್ಲ ಆಯಿತು. ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸನೂ ಎಲ್ಲ ಆಯಿತು. ಪಾತ್ರೆ ಎಲ್ಲ ತೊಳೆದಿಟ್ಟಾಯಿತು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಸಾಂಬಾರು ಸ್ವಲ್ಪ ಇದೆ, ಅದು ಬಿಸಿ ಮಾಡಬೇಕು. ನಾವು ಬರೋದು ಲೇಟ್ ಆದರೆ ಬಂದು ಸ್ವಲ್ಪ ಬೇಗ ಅನ್ನ ಮಾಡ್ಕೊಬೋದು ಅಷ್ಟೇ. ಇನ್ನೇನು ಕೆಲಸ ಏನಿಲ್ಲ, ಎಲ್ಲ ಮುಗಿಸಿದ್ದೀನಿ. ನಾವು ಹೊರಟ್ವಿ. ಹೊರಟಾಗೆ 4:15 ಆಯಿತು. 4 ಗಂಟೆ ಅಂದ್ಕೊಂಡ್ವಿ, ಆಗಲಿಲ್ಲ. 4:15 ಆಯಿತು. ನಮ್ಮ ಮನೆಯವರು ನಾನು ಹೊರಟೆ ಆವಾಗಲೇ ಅವರು ಬಂದರು. ಏನು ಟೆನ್ಷನ್ ಇಲ್ಲ, ಈಗ ಆರಾಮಾಗಿ ಹೊರಟಿದ್ದೀವಿ, ಹೋಗ್ತಾಯಿದ್ದೀವಿ. ನಾನು ಅಲ್ಲ, ಅವ್ರವ್ರ ನೋವು ಅವ್ರವ್ರಿಗೆ ಮತ್ತೆ ಯಾರಿಗೆ ಅಲ್ಲ ಐತಲ್ಲ. ಏನು ಅನ್ಸಲ್ಲ. ನಾವು ಅದೇ ಬೇಕಾಬಿಟ್ಟು ಮಾಡಕ್ಕೆ ಹೋದ್ರೆ ಅಲ್ಲ, ಜಟ್ಟಿ ಬಿದ್ರೆ ಮೀಸೆ ಮಾಡೋಣ. ಹೇಳ್ಬೇಕು ಅಂದರೆ ನಮ್ಮ ಅಕ್ಕ ತುಂಬ ಗಟ್ಟಿ. ಇಷ್ಟು ದಿನ ಎದ್ರಿ ಆಪ್ರೇಷನ್ನೇ ಮಾಡಿಸ್ಕೊಂಡಿರಲಿಲ್ಲ. ಈ ಸತಿ ಬಿಡದೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು. ಅದೇ ನಾವು ಕೂಡ ತಮಾಷೆ ಮಾಡ್ತಿದ್ವಿ, ಮುಂಚೆ ಮಾಡಿಸ್ಕೊಂಬಿಟ್ಟಿದ್ರೆ ಆರಾಮಾಗಿರ್ಬೋದಿತ್ತು, ಎಷ್ಟು ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ. ಲೇಟ್ ಆಗಿಬಿಡ್ತು. ಅಲ್ಲೇ 8:15 ಆಗೋಯಿತು. ಹಂಗಾಗಿ ಅಲ್ಲೇ ಊಟ ಮಾಡೋದು ಅಂತೇಳಿ ಎಲ್ಲ ಹೋಟೆಲಿಗೆ ಹೋದ್ವಿ. ಎಲ್ಲ ಊಟ ಮಾಡಿಸಿದ್ರು ನಮ್ಮ ಅವರೆಲ್ಲ. ನೆಕ್ಸ್ಟ್ ಡೇ ವಿಡಿಯೋ ಇದು. ಊಟ ಎಲ್ಲ ಮಾಡಿಕೊಂಡು ಬರೋದಕ್ಕೆ ರಾತ್ರಿ 10 ಗಂಟೆ ಆಯಿತು. ಊಟ ಏನಂತ ಇಷ್ಟ ಆಗಲಿಲ್ಲ ನಮಗೇನು. ಮಶ್ರೂಮ್ ಗ್ರೇವಿ ಅದು ಇದು ಅಂತ, ಅದು ಪರವಾಗಿರಲಿಲ್ಲ. ಇನ್ನೊಂದು ಐಟಮ್ಸ್ ತೊಗೊಂಡ್ವಿ, ಅದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ನಮಗೆ. ಬರೋದೇ ರಾತ್ರಿ 10 ಗಂಟೆ ಆಯಿತು. ಆದಮೇಲೆ ಮತ್ತೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ. ಈಗ ಬೆಳಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನೀಗ ವಿಡಿಯೋ ಶುರು ಮಾಡಿದ್ದೀನಿ. ಆಗಲೇ ಸುಮಾರು 11 ಗಂಟೆ ಆಗಿದೆ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲಟ್ಕೆ ಹಾಕ್ಕೊಂಡಿದ್ದೀನಿ, ಏನೋ ಗೊತ್ತಿಲ್ಲ, ತುಂಬ ಚಳಿ ಅನ್ನಿಸ್ತಿತ್ತು. ಹಂಗಾಗಿ ಒಂದು ಸ್ವಲ್ಪ ಎಲೆ ಬೇರೆ ತಂದಿದ್ದು ಫ್ರೆಶ್ ಆಗಿತ್ತು. ಎಲೆ ನೋಡಿದ ತಕ್ಷಣ ಹಾಕ್ಕೊಬೇಕು ಅನ್ನಿಸ್ತು. ಹಂಗಾಗಿ ಸ್ವಲ್ಪ ಎಲ್ಲಟ್ಕೆ ಹಾಕ್ಕೊಂಡೆ. ನಾನು ಥರ ಲೇಟಾಗಿದ್ದು ಊಟ ಮಾಡೋದು ಎಲ್ಲ ಲೇಟ್ ಆಯ್ತಲ್ಲ, ಸ್ವಲ್ಪ ಎಲ್ಲಟ್ಕೆ ಹಾಕ್ಕೊಂಬಿಟ್ಟೋಣ ಅಂತ ಹಾಕ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ ಅದೇ ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲಿ ಒಂದು ಫಂಕ್ಷನ್ ಅಂತಲ್ಲ, ಕಾರ್ಯಕ್ರಮ. ಸವಿತಾ ಅಂತ ಇದ್ರು, ಅವ್ರು ತೀರ್ಕೊಂಡು ವರ್ಷದ ಪೂಜೆ ಇವತ್ತು. ಅವ್ರ ಪೂಜೆಗೆ ಹೋಗಬೇಕು. ನಮ್ಮ ಅತ್ತೆ ಇದಾರಲ್ಲ, ಅವ್ರ ತಮ್ಮನ ಮಗನ ಹೆಂಡ್ತಿ ಅವರು ತುಂಬ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ಬಿಟ್ರು. ತುಂಬ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು. ಏನೋ ಹುಷಾರಿರಲಿಲ್ಲ ಅವರಿಗೆ. ಹಂಗಾಗಿ
ಅಲ್ಲಿ ಪೂಜೆಗೆ ಹೋಗಬೇಕು. ನಮ್ಮ ಮನೆ ಕೆಲಸ ಎಲ್ಲ ಆಯಿತು. ಈಗ ಅಲ್ಲಿಗೆ 1 ಗಂಟೆ ಹಂಗೆ ಹೋಗೋಣ ಅಂದ್ಕೊಂಡು ನಾನು ನಮ್ಮ ಅಕ್ಕ ಅವರೆಲ್ಲ ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ವೀಡಿಯೋಸ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಮಾಡಲ್ಲ ಮೋಸ್ಟ್ಲಿ ನಾನು, ಯಾಕಂದರೆ ಅವರೆಲ್ಲ ಬೇಜಾರದಲ್ಲಿ ಇರ್ತಾರೆ ಪಾಪ. ನಾವು ವೀಡಿಯೋಸ್ ಎಲ್ಲ ಮಾಡೋದು ಅಷ್ಟು ಚೆನ್ನಾಗಿರಲ್ಲ, ಹಂಗಾಗಿ ವೀಡಿಯೋಸ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಯಾರು ನನ್ನ ಚಾನಲ್ ನೋಡಿಲ್ವೋ ಖಂಡಿತವಾಗ್ಲೂ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಯಾವಾಗೂ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.